ಹಾಯ್, ದಿಸ್ ಇಸ್ ಎಲ್ಟನ್. ಇವತ್ತು ನಾನು ಶೇರ್ ಮಾರ್ಕೆಟ್ ಬೇಸಿಕ್ಸ್ ಬಗ್ಗೆ ಹೇಳ್ತೀನಿ. ಸೊ ನೀವು ಯಾವಾಗಲೂ ಶೇರ್ ಬೈ ಮಾಡುವಾಗಲೇ ಕ್ವಾಲಿಟಿ ಶೇರ್ಸನ್ನು ಬೈ ಮಾಡೋಕ್ಕೆ ನೋಡಿ. ಯಾವುದು ಅರ್ನಿಂಗ್ಸ್ ತುಂಬ ಗ್ರೋ ಆಗ್ತಾ ಇರುತ್ತೆ, ಪ್ರಾಫಿಟ್ಸ್ ತುಂಬ ಗ್ರೋ ಆಗ್ತಾ ಇರುತ್ತೆ, ಮತ್ತು ಹಾಗೆ ಡಿವಿಡೆಂಡ್ಸ್ ಕೊಡುತ್ತಾ ಅಂತ ನೋಡಿ. ಯಾಕಂದರೆ ಡಿವಿಡೆಂಡ್ಸ್ ಕೊಡೋ ಕಂಪನಿ ತುಂಬ ಒಳ್ಳೆಯದು. ಈವನ್ ನಿಮಗೆ ಅದು ಫೈನಾನ್ಷಿಯಲಿ ಕೂಡ ಹೆಲ್ಪ್ ಮಾಡುತ್ತೆ ಮತ್ತು ಕಂಪನಿಯನ್ನು ಗ್ರೋ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೀವು ಪೆನ್ನಿ ಸ್ಟಾಕ್ಸಿಂದ ತುಂಬ ದೂರ ಆಗಿರಿ. ಯಾಕಂದರೆ ಜಸ್ಟ್ ಬಿಕಾಸ್ ನಿಮಗೆ ಚೀಪಲ್ಲಿ ಸಿಗ್ತಾ ಇದೆ ಅಂತ ನೀವು ತೊಗೊಳಕ್ಕೆ ಹೋಗ್ಬೇಡಿ ಲಾರ್ಜ್ ಕ್ವಾಂಟಿಟಿಯಲ್ಲಿ. ಅದು ಯಾವುದು ಗ್ರೋ ಆಗೋದಿಲ್ಲ. ಕಂಪ್ನಿ ಬಿಸ್ನೆಸ್ ಮಾಡಲನ್ನು ನೋಡಿ, ಕಂಪ್ನಿ ಗ್ರೋತನ್ನು ನೋಡಿ. ಜಸ್ಟ್ ಬಿಕಾಸ್ ಪ್ರೈಸ್ ನೋಡ್ಕೊಂಡು ಬೈ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಲಾರ್ಜ್ ಕ್ವಾಂಟಿಟಿ ಬೈ ಮಾಡೋಕ್ಕೆ ಹೋಗಿ ಏನೋ ಒಂದು ತೊಗೊಳ್ಳೋಂಥ ಮಿಸ್ಟೇಕ್ ಮಾಡ್ಕೊಳ್ಳೋದು ಬೇಡ. ಸೊ ಯಾವುದೇ ಒಂದು ಕಂಪ್ನಿ ಮೇಲೆ ನಿಮ್ಮದು ಫ್ಯೂಚರ್ ಗ್ರೋತ್ ಇದೆಯಾ ಅಂತ ನಿಮ್ಗೇನಾದರೂ ಅನಿಸ್ತಾ ಇದ್ದರೆ ಟ್ರಕ್ ತುಂಬ ಲೋಡಾಗಿ ಶೇರ್ಸನ್ನು ತೊಗೊಳ್ಳಿ. ಅಂದರೆ ತುಂಬ ಶೇರ್ಸನ್ನು ಬೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಶೇರ್ ಮಾರ್ಕೆಟಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಶೇರ್ ಮಾರ್ಕೆಟ್ ನಾಲೆಜ್ ಗೇನ್ ಮಾಡೋದು. ಶೇರ್ ಮಾರ್ಕೆಟ್ ನಾಲೆಜ್ ಗೇನ್ ಮಾಡಿದರೆ ನಿಮಗೆ ಲೈಕ್ ಶೇರ್ಸನ್ನು ಕ್ಲಾರಿಟಿ ಸಿಗುತ್ತೆ ಮತ್ತು ಲಾಂಗ್ ಟರ್ಮ್ ಹೋಲ್ಡ್ ಮಾಡೋದು ಒಂದು ಎಬಿ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬರುತ್ತೆ. ಯಾಕಂದರೆ ನಿಮ್ಗೆ ಏನೂ ಗೊತ್ತಿಲ್ಲ ಅಂದರೆ ಯಾರೋ ಒಬ್ರದ್ದು ಸಜೆಷನ್ ಮೇಲೆ ಯಾವುದೋ ಟಿಪ್ಸ್ ಮೇಲೆ ತೊಗೊಂಡು ನೀವು ಶೇರ್ ಬೈ ಮಾಡಿದರೆ ಅದರ ಡೌನ್ಫಾಲ್ ಆದಾಗ ಇಲ್ಲ ಶೇರ್ ಮಾರ್ಕೆಟ್ ಕ್ರ್ಯಾಶ್ ಆದಾಗ ನೀವು ಸೆಲ್ ಮಾಡಿಬಿಡ್ತೀರಾ. ಸೊ ಆ ಮಿಸ್ಟೇಕನ್ನು ಅವಾಯ್ಡ್ ಮಾಡಬೇಕಂದ್ರೆ ನಾಲೆಜ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಶೇರ್ ಮಾರ್ಕೆಟ್ದು. ಸೊ ಸೋಷಿಯಲ್ ಮೀಡಿಯಾದಿಂದಾಗಲಿ ಇನ್ಸ್ಟಾಗ್ರಾಮ್ಲಿ ಯಾವುದೋ ಒಂದು ಚೀಪ್ ಕಮ್ಮಿ ರೇಟಲ್ಲಿ 50 ಪೈಸೆ 30 ಪೈಸೆ ಶೇರ್ ಸಿಗುತ್ತೆ ಅಂತ ಬೈ ಮಾಡೋಕ್ಕೆ ಹೋಗಬೇಡಿ. ಸೊ ಶೇರ್ಸ್ ಅದೇ ಶೇರ್ಸೇ ಬೈ ಮಾಡಿ. ಯಾವುದು ಶೇರ್ದು ಬಿಸ್ನೆಸ್ ಮಾಡೆಲ್ ನಿಮ್ಗೆ ಅರ್ಥ ಆಗುತ್ತೆ ಮತ್ತು ನಿಮಗೆ ಕ್ಲಾರಿಟಿ ಬರುತ್ತೆ. ಸೊ ಶೇರ್ಸ್ ಟ್ರೆಂಡಿಂಗ್ ಆಗಿದೆ ಈಗ ಜನರಲಿ ನೋಡಿ. ಯಾವುದೋ ಒಂದು ಡಿಫೆನ್ಸ್ ಸ್ಟಾಕ್ಸ್ ತುಂಬ ಓಡ್ತಾ ಇದೆ ಅಂತ ಬೈ ಮಾಡೋಕ್ಕೆಲ್ಲ ಹೋಗಬೇಡಿ. ಸೊ ಅದೊಂದು ಟ್ರ್ಯಾಪ್ ಆಗಿರುತ್ತೆ. ಸೊ HNIs ಆಲ್ರೆಡಿ ನೀವು ಟ್ರೆಂಡಿಂಗ್ ಆಗೋಕ್ಕೆ ಮುಂಚೆ ಅವ್ರ ಎಂಟ್ರಿ ಆಗಿರುತ್ತೆ. HNI ಎಂಟ್ರಿ ಆದ ತಕ್ಷಣ ಸ್ಟಾಕ್ಸ್ 10% 20% ಜಂಪ್ ಆಗುತ್ತೆ. ಸೊ ಆ ಸ್ಟಾಕ್ ಎಲ್ಲರದ್ದು ಅಟೆನ್ಷನಲ್ಲಿ ಬರುತ್ತೆ. ಸೊ ಇವೆಂಚುಲಿ ಜನರು ಅದರಲ್ಲಿ ಎಂಟ್ರಿ ಆಗ್ತಾರೆ. ಎಲ್ಲರೂ ಎಂಟ್ರಿ ಆದ ತಕ್ಷಣ ಶೇರ್ ಇನ್ನೂ ಅಪ್ವರ್ಡ್ ಆಗುತ್ತೆ. ಸೊ HNI ಏನು ಮಾಡುತ್ತೆ ಅಂದರೆ ಪ್ರಾಫಿಟ್ ಬುಕ್ ಮಾಡ್ಕೊಂಡು ಎಕ್ಸಿಟ್ ಆಗುತ್ತೆ. ಸೊ ಇವೆಂಚುಲಿ ಸ್ಟಾಕ್ ಪ್ರೈಸ್ ಏನಾಗುತ್ತೆ, ಸಡನ್ ಆಗಿ ಡ್ರಾಪ್ ಆಗುತ್ತೆ ಮತ್ತು ನೀವು ಆ ಶೇರಲ್ಲಿ ಟ್ರ್ಯಾಪ್ ಆಗಿ ಉಳ್ಕೊತೀರ. ಸೊ ಆ ಮಿಸ್ಟೇಕ್ಸನ್ನು ಅವಾಯ್ಡ್ ಮಾಡಿ ಮತ್ತು ಟ್ರೆಂಡಿಂಗ್ ಸ್ಟಾಕ್ಸನ್ನು ಅವಾಯ್ಡ್ ಮಾಡಿ. ಸೊ ನಿಮ್ಗೆ ಯಾವ್ದ ಮೇಲೆ ಕಾನ್ಫಿಡೆನ್ಸ್ ಇದೆ ಅದೇ ಬೈ ಮಾಡಿ. ಬೋರಿಂಗ್ ಆದರೂ ತೊಂದರೆ ಇಲ್ಲ. ಥ್ಯಾಂಕ್ ಯು.